ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಣ್ಣ ಅದಕ್ಕೆ ಏನು ಅನ್ಕೋಬೇಡಿ. ಏನು ಅನ್ಕೊಳ್ಳಲ್ಲ ಬಿಡು ರಾಣಿ. ಹಾಗೇನಾದ್ರೂ ಅನ್ಕೊಳ್ಳೋದಾಗಿದ್ರೆ ಮುಂಚೆನೆ ಹೇಳಿರೋರು. ಹೀಗೆ ಊರವ್ರಿಗೆಲ್ಲ ಗೊತ್ತಾಗೋ ತನಕ ಸುಮ್ಮನಿರ್ತಿರ್ಲಿಲ್ಲ. ಅಲ್ಲ ಅದಕ್ಕೆ ಇವತ್ತು ಬೆಳಗ್ಗೆ ತಾನೇ ಕೊನೆವರೆಗೂ ಜೊತೆಲಿರೋ ಮಾತಾಡಿದ್ರಿ. ಆ ಮಾತು ಹೇಳಿ ಇನ್ನು ಒಂದ್ ದಿನನೂ ಕಳೆದಿಲ್ವಲ್ಲ ಅದಕ್ಕೆ. ಅಷ್ಟು ಬೇಗ ನಿಮ್ ಡಿವೋರ್ಸ್ ವಿಷಯ ಊರಿಗೆಲ್ಲ ಹರಿದು ಹಂಚೋಗಿದೆ. ಯಾಕಣ್ಣ ನಮ್ಮಿಂದ ನಿಜ ಮುಚ್ಚಿಟ್ಟೆ? ನೀನೇನೋ ಹೇಳ್ಬೇಡ ಅಣ್ಣ. ನೀವಿಬ್ರು ದೂರ ಆಗೋ ವಿಷಯನ ಅವತ್ತೇ ಹೇಳಿದಿದ್ರೆ ನಾವ್ ಇದಕ್ಕೆಲ್ಲ ಮುಂಚೆನೆ ತಯಾರಾಗಿರ್ತಿದ್ವಿ. ಅಲ್ಲ ಅದಕ್ಕೆ ನಮ್ಮ ಮುಂದೆ ಅಷ್ಟೊಂದೆಲ್ಲ ಚೆನ್ನಾಗಿದ್ದು ಇವಾಗ ಡಿವೋರ್ಸ್ ಅಂದ್ರೆ ಏನರ್ಥ ಅದಕ್ಕೆ? ನಿಮ್ಗೆ ನಮ್ಮಿಂದ ಏನಾದ್ರೂ ತೊಂದರೆ ಆಗ್ತಿದ್ರೆ ನಾವು 3 ಜನ ಎಲ್ಲಾದ್ರೂ ಹೊರಬತ್ನ. ಇನ್ಯಾವತ್ತೂ ನಿನ್ ಬಾಯಲ್ಲಿ ಮಾತು ಬರ್ಬಾರ್ದು ರತ್ನ. ಆದ್ರೆ ನೀವುಗಳು ಮಾತ್ರ ದೂರ ಆಗೋ ಮಾತಾಡ್ಬೋದಾ? ಇಷ್ಟ ದಿನ ನೀವು ನಮಗ್ ತೋರ್ಸಿದ ಪ್ರೀತಿ ನನ್ನ ಆದ್ನಿರು ಅಂತ ಹೇಳಿದ್ದು, ನನ್ ಗಂಡ ಅಂತ ಅಣ್ಣನ್ ಕರೆದಿದ್ದು ಎಲ್ಲ ಸುಳ್ಳ? ಕೂಸೆ, ನೀನಿನ್ನು ಚಿಕ್ಕವಳು, ನಿಂಗೇನು ಅರ್ಥ ಆಗಿಲ್ಲ. ಸುಮ್ಕಿರವಾ? ಆಯ್ತಣ್ಣ, ಅವಳು ಚಿಕ್ಕವಳು, ಅವಳಿಗೆ ಅರ್ಥ ಆಗಲ್ಲ, ನಾನು ಒಪ್ಕೊಳ್ತೀನಿ. ಆದ್ರೆ ನಾನ್ ದೊಡ್ಡವಳಣ್ಣ, ನನ್ಗೆ ಎಲ್ಲ ಚೆನ್ನಾಗಿ ಅರ್ಥ ಆಗುತ್ತೆ. ಹೇಳದ್ಕೆ ರಾಣಿ, ನಿನಗೆ ಅರ್ಥ ಆಗತ್ತೆ ತಾನೆ? ಬಂದ್ ಕೇಳು. ನಿಮ್ ನೋವು ನನಗೆ ಅರ್ಥ ಆಯ್ತು. ಅದಕ್ಕೆ ಈ ವಿಷಯನ ಈಟೊಂದು ದಿನ ಮುಚ್ಚಿಟ್ಟಿದ್ದು. ಆದ್ರೆ ಇವಾಗ ಸತ್ಯ ಎಲ್ಲ ಆಚೆ ಬಂದ್ಬಿಡ್ತು. ಅದ್ರ ಒಂದು ವಿಷಯ ಹೇಳ್ತೀನಿ. ನಮ್ಮ ಪಾರು ನಾಮಕಾವಸ್ಥೆಗೆ ಪ್ರೀತಿ ತೋರ್ಸೋಳಲ್ಲ. ಅವಳಿಗೆ ಇವತ್ತಿಗೂ ನಿಮ್ ಯಾಕೆ ಅದೇ ಪಿರುತಿ, ಅದೇ ವಿಶ್ವಾಸ ಐತೆ. ನೀವು ಅವಳ ಮ್ಯಾಕೆ ಅದಕ್ಕೆ ಅಂತ ಏಟೊಂದು ಪಿರುತಿ ಇಟ್ಟಿದ್ದೀರೋ ಅದ್ರ 100 ಪಟ್ಟು ಪಿರುತಿ ಅವಳು ನಿಮ್ಗೆ ತೋರಿಸ್ತಾಳೆ. ಪಾರು ಈ ಮನೆಯಲ್ಲಿ ಇರೋ ಗಂಟ ನಿಮ್ಮೆಲ್ಲರಿಗೂ ಅವಳ ಪ್ರೀತಿ ಸಿಗ್ತೈತಿ. ನಿಮ್ ಪಿರುತಿನೂ ಅವಳಿಗೆ ಸಿಗ್ಬೇಕು. ಇದಕ್ ಮೇಲೆ ನಂಗೆ ಮಾತಾಡಕ್ಕೇನು ಉಳಿದಿಲ್ಲ. ಸತ್ಯ ಮುಚ್ಚಿಟ್ಟಿದ್ದಕ್ಕೆ ನನ್ ಕ್ಷಮಿಸ್ಬಿಡಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.